ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರಿಗೆ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದ್ದು, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಮಾರ್ಗದರ್ಶಕರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ಋಣ್ಮನದ ಗಮನಗಳನ್ನು ತಿಳಿಸಿ, ನನ್ನ ಸಮಯ ಬಹಳ ಆಗಿದೆ, ಸಮಯವನ್ನ ಗಮನದಲ್ಲಿಟ್ಟುಕೊಂಡು ನಾನು ಮಾತಾಡ್ತೇನೆ. ಈಗ ಇವತ್ತಿಷ್ಟೊಂದು ಜನ ನಡೆದಿರುವುದು 2 ದಿನಗಳ ಕಾಲ, ಸತತವಾಗಿ 2 ದಿನಗಳ ಕಾಲ ಈ ಸಿಂದಗಿ ತಾಲೂಕಿನಲ್ಲಿ ಅತ್ಯಂತ ವೈಭವದ ಅಕ್ಷರ ಜಾತ್ರೆ ನಡೀತಾ ಇದೆ. ಈ ಅಕ್ಷರ ಜಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರೂ ಬಹಳ ಪುಣ್ಯವಂತರು ಅಂತ ಹೇಳ್ತೇವೆ. ಯಾಕಂದ್ರೆ ಇಂಥ ಒಂದು ಸಂದರ್ಭ ಯಾರಿಗೂ ಸಿಗೋದಿಲ್ಲ. ನಮ್ಮ ಅಕ್ಷರ ಜಾತ್ರೆಯನ್ನ ಮೆರವಣಿಗೆ ಮೂಲಕ ಕರೆತಂದು ಬುತ್ತಿ ಜಾತ್ರೆಯ ಮೂಲಕ ನಾವೆಲ್ಲ ಆ ಒಂದು ವೈಭವನ್ನ ಕಣ್ತುಂಬಿಸಿಕೊಂಡಿವಂದ್ರೆ ನಮ್ಮಂತ ಅದೃಷ್ಟವಂತರು ಯಾರೂ ಇಲ್ಲ ಅನ್ನೋದನ್ನ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದಾರೆ. ಇದಕ್ಕ ಅನೇಕ ಕೈಗಳ ಜೋಡಣೆ, ಅನೇಕ ಕೈಗಳ ಚಪ್ಪಾಳೆ, ಅನೇಕ ಕೈಗಳ ಒಂದು ಏನು ಅವರ ಸಹಾಯ ಹಸ್ತ ಇರದಾಗ ಮಾತ್ರ ಇಂಥ ದೊಡ್ಡ ವೇದಿಕೆಗಳಾಗಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸಂಘಟನೆ ಆದಿಯಾಗಿ 2 ಕೈಗಳು ಇದ್ದಾಗ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಜಿಲ್ಲೆ ಮತ್ತು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನೆಗಳು ಕಾರ್ಯ ಮಾಡಿದಾಗ ಮಾತ್ರ ಇಂಥ ದೊಡ್ಡ ವೇದಿಕೆ, ಇಂಥ ದೊಡ್ಡ ಒಂದು ಸಮಾರಂಭಗಳು ನಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಆಸಿಫ್ ಮಾಲಿಕಾರ್ಸ್ ಅವರು ಕೂಡ ಬಹಳ ಶ್ರಮಜೀವಿಗಳು. ನಿಜವಾಗ್ಲೂ ಅವರಿಗೆ ಮೊನ್ನೆ ಕಾಯಕ ಯೋಗಿ ಅನ್ನುವಂತಹ ಪ್ರಶಸ್ತಿ ಸಿಕ್ಕದ ನಮಗೆಲ್ಲ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರ ಒಂದು ಶ್ರಮಕ್ಕೆ ಸಿಕ್ಕಂತ ಪ್ರತಿಫಲ ಆಗುವಂತ ಇವತ್ತು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ಎಲ್ಲರಿಗೂ ಪ್ರಶಸ್ತಿ ಪುರಸ್ಕಾರಗಳು ಅದು ಬರೋದಿಲ್ಲ. ಯಾಕಂದ್ರೆ ಅವು ಸಿಗಬೇಕಂದ್ರೆ ಅವ್ರ ಹಿಂದೆ ಬಹಳ ಶ್ರಮ ಇರ್ತದೆ. ಆ ದೇವರು ಆ ಶ್ರಮಕ್ಕಾಗಿ ಪ್ರತಿಫಲವನ್ನ ಆ ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ನಮ್ಮ ಆಸಿಫ್ ಮಾಲಿಕಾರ್ಸ್ ಅವರೇ ಸಾಕ್ಷಿಯಾಗಿದ್ದಾರೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದೇನೆ. ನಮ್ಮಂತ ಅನೇಕ ಕವಿಗಳನ್ನ ಬೆಳೆಸಿ ಎತ್ತರಕ್ಕೆ ಕೊಂಡೊಯ್ಯುವಂತ ಒಂದು ಮನಸ್ಸು ಕೂಡ ಅವರಲ್ಲಿದೆ. ಸುಮಾರು 300ರಿಂದ 400 ಜನ ಶಿಕ್ಷಕರಿಗೆ ಮಾತ್ರ ಈ ವೇದಿಕೆಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಕಡೆ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೊಂದು ದಿನ ಅವರು ಈ ರಾಜ್ಯದಲ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಲಿಕ್ಕೆ ನಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೂಡ ನಾನು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಮೇಡಮ್ ಅವರು ಮಾತಾಡಿದ್ರು, ತುಂಬಾ ವಿಷಯ ಬಹಳ ಚೆನ್ನಾಗಿತ್ತು. ಕವಿಗಳು ಇನ್ನೂ ಬೆಳಿಬೇಕು ಅನ್ನೋದು. ಯಾಕಂದ್ರೆ ಮೇಡಮ್ ಅವ್ರು ಹೇಳಿದ್ದು, ನಾನೆಲ್ಲೇನೋ ಪದೇ ಪದೇ ಹೇಳ್ತಾ ಇದ್ರು, ನಾನೆಲ್ಲೇ ನನ್ನ ಮಾತು ನಿಮಗೆ ಕಹಿ ಅನ್ನಿಸ್ಬೋದು, ಆದರೆ ಅದು ನಾನು ಹೇಳೋದು ಒಳ್ಳೆಯದು ಅನ್ನುವಂಥದ್ದು. ನಿಜವಾಗ್ಲೂ ನಿಮ್ಮ ಮಾತುಗಳು ನಮಗೆ ಬಹಳ, ನಿಮ್ಮ ಮಾತು ನಾವು ಪ್ರೀತಿಪೂರ್ವಕವಾಗಿ ಸ್ವೀಕರಿಸ್ಕೋತೇವೆ ಮೇಡಮ್. ಯಾಕಂತಂದ್ರೆ ಬೆಳಿಬೇಕು ಅಂತಂದ್ರೆ ಎಲ್ಲವನ್ನ ನಾವು ಏನಾಗ್ಬೇಕಂದ್ರೆ ದಾಟಿ ಹೋಗ್ಬೇಕಾಗ್ತದೆ. ನಾವು ಇಲ್ಲಿ ನಿಂತೀವಿ ಅಂತಂದ್ರೆ ಇನ್ನೂ ಎತ್ತರಕ್ಕೆ ಹೋಗ್ಬೇಕಂದ್ರೆ ಅದ್ರೊಳಗೆ ಇಳಿಬೇಕು. ಕವಿ ಮನಸ್ಸಿನಿಂದ ಹೃದಯದಿಂದ ಭಾಷೆಗಳನ್ನು ಬರಬೇಕು ಅನ್ನುವಂಥದ್ದನ್ನು ಮೇಡಮ್ ಅವರು ಬಹಳ ಚೆನ್ನಾಗಿ ನಮಗೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮಂಥವರು ಮಾರ್ಗದರ್ಶನದಿಂದ ಬೆಳಿಲಿಕ್ಕೆ ಎಷ್ಟೋ ಹೃದಯಗಳು ಕಾಯ್ತಾ ಇರ್ತವೆ. ಅವರ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಹೆಜ್ಜೆ ಇಡ್ಲಿಕ್ಕೆ ಮುಂದೆ ಬರ್ತಾರೆ. ಮೇಡಮ್, ನೀವು ಖಂಡಿತವಾಗಲೂ ನಿಮ್ಮ ಮಾತುಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಿ, ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಕವನವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ, ನಮ್ಮ ಶಾಲೆಗಳಲ್ಲಿ ನಾವು ಭಾಷಾ ದಿನವನ್ನ ಮಾಡಿದ್ವಿ. ಆ ಭಾಷಾ ದಿನವನ್ನ ಮಾಡಿದಾಗ ಆ ಒಂದು ದಿನದ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದಾಗಲೇ ನಾನು ಎಲ್ಲಿದ್ರು ಕೂಡ ನನ್ನ ಶಾಲೆ, ನನ್ನ ಮಕ್ಕಳ ಹೃದಯದಲ್ಲಿ ನಾನು ಇರ್ತೇನೆ. ನನ್ನ ಮಕ್ಕಳಂದ್ರೆ ನನಗೆ ಬಹಳ ಪ್ರೀತಿ ವಿಶ್ವಾಸ. ಯಾಕಂದ್ರೆ ಅಷ್ಟು ಪ್ರೀತಿ ನನ್ನ ಮಕ್ಕಳು ನನ್ನ ತೋರಿಸ್ತಾರೆ. ನಿಜವಾಗ್ಲೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ನಾನು ಅನ್ನ ತಿಂತೀನೋ ಗೊತ್ತಿಲ್ಲ, ಬಟ್ ನನ್ನ ಶಾಲೆಯ ಮಕ್ಕಳು ನನಗೆ ಅನ್ನ ಹಾಕ್ತಾರೆ. ಇದು ನನ್ನ ನಿಜವಾದ, ಇದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾವು ಆ ಒಂದು ಅಡಿಯಲ್ಲಿ ನಾನು ಹೆಜ್ಜೆ ಹಾಕಿ ನಾನು ಇವತ್ತಿನ ದಿನ ನನಗೆ ರಾಜ್ಯ ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣ ನನ್ನ ಪ್ರೀತಿಯ ಮುದ್ದು ಮಕ್ಕಳ ಒಂದು ಪ್ರೀತಿ ವಿಶ್ವಾಸವೇ ಕಾರಣ. ಅಂತ ಪ್ರೀತಿ ವಿಶ್ವಾಸದಿಂದ ಬೆಂಗಳೂರಿನಲ್ಲಿದ್ದು ಕೂಡ ಭಾಷಾ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ನಾನು ಒಂದು ಕವನವನ್ನು ಬರೆದಿದ್ದೆ, ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಭಾರತೀಯ ಭಾಷಾ ದಿನ ಅದುವೇ ಉತ್ಸವದ ದಿನ. ಭಾರತೀಯ ಭಾಷಾ ದಿನವಿದು, ಜ್ಞಾನ ದೇಗುಲದ ವೃಕ್ಷವಿದು, ಜ್ಞಾನದ ಕಲಿಕೆಯ ಭಾಷಾ ದಿನವಿದು. ಆಚರಿಸೋಣ ಬನ್ನಿರಿ ಒಂದು ವಾರ, ಭಾಷೆಗಳಲ್ಲಿ ಅಡಗಿದೆ ಸಂವಹನ, ಭಾವನೆಗಳ ಮೂಲಕ ಕಾವ್ಯ ಸಂಗೀತಗಾನ. ಭಾಷೆಗಳಲ್ಲಿ ಅಡಗಿದೆ ಸಂವಹನ, ಭಾವನೆಗಳ ಮೂಲಕ ಕಾವ್ಯ ಸಂಗೀತಗಾನ. ಸಂವಹನಗಳ ಮೂಲಕ ಗಾದೆಗಳ ಸಂಗ್ರಹ, ಬರವಣಿಗೆಯ ಮೂಲಕ ಪತ್ರ ಲೇಖನದ ಸಂಗ್ರಹ. ಕಲಿಯೋಣ ಬನ್ನಿರಿ ಒಂದು ವಾರ.
ನಮ್ಮ ಮಾತೃಭಾಷೆಯ ಮೆರಗು ಭಾಷೆಯಲ್ಲಿ ಕೂಡಿರೆ ಕನ್ನಡದ ಕಂಪು. ನಮ್ಮ ಮಾತೃಭಾಷೆಯ ಮೆರಗು ಭಾಷೆಯಲ್ಲಿ ಕೂಡಿರೆ ಕನ್ನಡದ ಕಂಪು. ಕಲಿಯಿರಿ ಭಾಷೆಗಳ ಭಾವ ಸಂಗಮ, ಬಹು ಭಾಷೆಗಳ ಕಥಾ ಸರಪಳಿ ಜೋಡಣೆ, ಬಹು ಭಾಷೆಗಳ ಕಥಾ ಸರಪಳಿ ಜೋಡಣೆ. ಜೋಡಿಸೋಣ ಬನ್ನಿರಿ ಒಂದು ವಾರ, ಜೋಡಿಸೋಣ ಬನ್ನಿರಿ ಒಂದು ವಾರ. ಕುಣಿದು ಕುಪ್ಪಳಿಸಿರಿ, ರಂಗಭೂಮಿ ಪ್ರದರ್ಶಿಸಿರಿ, ಭಾಷಾ ಕ್ಲಬ್ ಸ್ಥಾಪಿಸಿ ಭಾಷೆಯನ್ನು ಗೌರವಿಸಿ. ಜಾನಪದ ಕಥೆಗಳ ಮೂಲಕ ಮೌಲ್ಯಗಳನ್ನು ಆರಾಧಿಸಿರಿ. ಭಾಷಾ ದಿನ ಆಚರಿಸಿರಿ, ದೇಶ ಪ್ರೇಮ ಬೆಳೆಸಿರಿ. ದೇಶ ಪ್ರೇಮ ಬೆಳೆಸೋಣ ಬನ್ನಿ ಜೀವ ಇರೋ ತನಕ, ದೇಶ ಪ್ರೇಮ ಬೆಳೆಸೋಣ ಬನ್ನಿ ಜೀವ ಇರೋ ತನಕ. ಭಾಷೆಗಳ ಅರಿವು ಭಾವ ಒಂದು, ಧ್ಯೇಯ ವಾಕ್ಯದ ಅರಿವು ಬೆಳೆಸೋಣ ಇಂದು, ಧ್ಯೇಯ ವಾಕ್ಯದ ಅರಿವು ಬೆಳೆಸೋಣ ಇಂದು. ದಿವಂಗತ ಡಿಸೆಂಬರ್ 11 ಮಹಾಕವಿ ಸುಬ್ರಹ್ಮಣ್ಯ ನೆನೆಯೋಣ ಇಂದು, ಡಿಸೆಂಬರ್ 11 ಮಹಾಕವಿ ಸುಬ್ರಹ್ಮಣ್ಯ ನೆನೆಯೋಣ ಇಂದು. ಭಾರತೀಯ ಭಾಷಾ ಉತ್ಸವ ಆಚರಿಸೋಣ ಬನ್ನಿ ಎಂದೆಂದು, ಭಾರತೀಯ ಭಾಷಾ ಉತ್ಸವ ಆಚರಿಸೋಣ ಬನ್ನಿ ಎಂದೆಂದು, ಆಚರಿಸೋಣ ಬನ್ನಿ ಎಂದೆಂದು. ಭಾರತೀಯರ ಭಾಷಾ ದಿನ ಉಳಿಸೋಣ ಬನ್ನಿ ಎಂದೆಂದು, ಭಾರತೀಯರ ಭಾಷಾ ದಿನ ಉಳಿಸೋಣ ಬನ್ನಿ ಎಂದೆಂದು. ಈ ಕವನ ಇವತ್ತೇ ಯಾಕೆ ನಾನು ಹೇಳಿದೆ ಅಂತಂದ್ರೆ, ಇವತ್ತು ನಮ್ಮ ಕನ್ನಡ ಕಂಪನ್ನ ಮೂಡಿಸುವಂತಹ ಸುಂದರವಾದ ಅಕ್ಷರ ಜಾತ್ರೆ, ಕನ್ನಡದ ತೇರು, ಕನ್ನಡಾಂಬೆಯ ಮೆರವಣಿಗೆಯ ದಿವ್ಯ ಒಂದು ವೈಭವದ ಈ ಒಂದು ಸುಂದರ ಕ್ಷಣದಲ್ಲಿ ಭಾಷೆಯ ಮೆರಗನ್ನ ತೋರಿಸುವ ನಿಟ್ಟಿನಲ್ಲಿ ಕನ್ನಡವನ್ನ ತಮ್ಮ ಮುಂದೆ ವಚನ ಮಾಡಿದ್ದೇನೆ. ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕವಿಗೋಷ್ಠಿಗೆ ಮುಖ್ಯ ಅತಿಥಿ ಸ್ಥಾನವನ್ನು ನೀಡಿ ನಮಗೆ ಆಶೀರ್ವದಿಸುತ್ತಿರುವಂತಹ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ, ಎಲ್ಲ ನಮ್ಮ ಕನ್ನಡದ ಕವಿ ಮನಸ್ಸುಗಳಿಗೂ, ವೇದಿಕೆ ಮೇಲೆ ಆಸನಗಳು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಋಣಮನದ ನಮನಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡಾಂಬೆ.